ಕ್ಷೇತ್ರ ಆರ್‌ಬಿಯಲ್ಲಿ ಕಲ್ಲಿರ್ತಕ್ಕಂತ ಟೆಕ್ನಿಷಿಯನ್ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇವಾಗ ಆರ್‌ಬಿ ಕಡೆಯಿಂದ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದಾರ. ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂತ ಮಾಹಿತಿ ಯಾವ ರೀತಿ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಆರ್‌ಬಿ ಕಡೆಯಿಂದ ಬಂದಿರತಕ್ಕಂತ ಒಂದು ನೋಟಿಸ್ ಯಾವ ರೀತಿ ಇದೆ ಅಂದ್ರೆ ಈ ಒಂದು ನೋಟಿಸ್ ಬಂದ್ಬಿಟ್ಟು ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ಅಪ್ಲೈ ಆಗುತ್ತಾ. ಇಲ್ಲಿ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನೋಟಿಫಿಕೇಶನ್ ಮಾಡಿದಾಗ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 9144 ಹುದ್ದೆಗಳನ್ನ ಅವರು ನೋಟಿಫಿಕೇಶನ್ ಮಾಡಿದ್ರು. ಇವಾಗ ಇಲ್ಲಿ ಈ ಒಂದು ಹುದ್ದೆಗಳ ಸಂಖ್ಯೆಯನ್ನ ಮತ್ತೆ ಜಾಸ್ತಿ ಮಾಡಿದ್ರ ಅಂದ್ರೆ ಇನ್ಕ್ರೀಸ್ ಮಾಡಿದಾರ. ಇಲ್ಲಿ ಇಲ್ಲಿಂದ ಹಿಡಿದು ಎಲ್ಲಿವರೆಗೆ ಅಂದ್ರೆ ಎಷ್ಟು ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದಾರೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅದರ ಬಗ್ಗೆ ಕೂಡ ಕೆಳಗಡೆ ಕೊಟ್ಟಿದಾರ. 14,298 ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಟೋಟಲ್ ಆಗಿ ಇವಾಗ ಸದ್ಯಕ್ಕೆ ಖಾಲಿ ಇರತಕ್ಕಂತ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತ ಸುಮಾರು 5,000 ಹುದ್ದೆಗಳಲ್ಲಿ ಮತ್ತೆ ಜಾಸ್ತಿ ಮಾಡಿದಾರೆ. ಇದಕ್ಕೂ ಮುಂಚೆ ನೋಟಿಫಿಕೇಶನ್ ಮಾಡಿದಾಗ 9,144 ಹುದ್ದೆಗಳು ಖಾಲಿ ಇದ್ದು ಇವಾಗ ಇಲ್ಲಿ ಸದ್ಯಕ್ಕೆ ಅಥವಾ ಪ್ರಸ್ತುತವಾಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 14,298 ಹುದ್ದೆಗಳು ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇದಕ್ಕೂ ಮುಂಚೆ ಕೂಡ 9,144 ಹುದ್ದೆ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿತ್ತು. ಇವಾಗ ಮತ್ತೆ ಇಲ್ಲಿ ಹುದ್ದೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿದಾರೆ. ಇನ್ನ ಇಲ್ಲಿ ಕೆಳಗಡೆ ಅವರು ಒಂದು ಡಿವಿಷನ್ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಕೂಡ ಇಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ನೀವು ಇದಕ್ಕೂ ಮುಂಚೆ ಯಾವೊಂದು ಡಿವಿಷನ್ ಅಥವಾ ಯಾವೊಂದು ಆರ್‌ಬಿಯಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರಿ ಇಲ್ಲಿ ಕೂಡ ನೀವು ವಾಪಸ್ಸಾಗಿ ನಿಮ್ಮ ಕ್ಯಾಟಗರಿ ಮತ್ತು ಆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ಚೆಕ್ ಮಾಡಬಹುದಾಗಿರುತ್ತೆ. ಮೇನ್ ಆಗಿ ಇವಾಗ ಇಲ್ಲಿ ಆರ್‌ಬಿ ಅವರು ಮತ್ತೆ ಇಲ್ಲಿ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನ ಜಾಸ್ತಿ ಮಾಡಿರೋ ಕುರಿತು ಒಂದು ನೋಟಿಸ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತೆ ಅವರು ಮುಂದಿನ ಅಪ್ಡೇಟ್ ಕೂಡ ಕೊಟ್ಟಿದ್ರ ಮುಂದೆ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಇಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಇದೆ ಅಂದ್ರೆ ಇಲ್ಲಿ ಒಂದು ಜೂನ್ ನ ಆಧಾರದ ಮೇಲೆ ಕೂಡ ಅವರು ಒಂದು ಹುದ್ದೆಗಳ ಸಂಖ್ಯೆಯನ್ನ ಅಪ್ಡೇಟ್ ಮಾಡಿದ್ವಿ ಅಂತ ಕೂಡ ಕೊಟ್ಟಿರತಕ್ಕಂಥದ್ದು. ನೀವು ಇದಕ್ಕೂ ಮುಂಚೆ ಯಾವ ಒಂದು ಜೂನ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರಿ ಆ ಒಂದು ಜೂನ್ ಆಧಾರದ ಮೇಲೆ ನಿಮ್ಮ ಕ್ಯಾಟಗರಿಗೆ ತಕ್ಕಂತೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಇನ್ನೊಂದು ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಇಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ಆರ್‌ಬಿಯಲ್ಲಿ ಖಾಲಿ ಇರತಕ್ಕಂತ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಇನ್ಫಾರ್ಮೇಶನ್ ಚೆಕ್ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಆರ್‌ಬಿ ಕಡೆಯಿಂದ ಬಂದಿರತಕ್ಕಂತ ನೋಟಿಸ್ ಇದಾಗಿರುತ್ತೆ. ಇನ್ನ ಆರ್‌ಬಿ ಎಲ್ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನು ಎಕ್ಸಾಮಿನೇಷನ್ ಡೇಟ್ ಅನ್ನ ಆಫೀಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂದ್ರೆ ಯಾವುದೇ ರೀತಿಯಾಗಿ ಅವರು ನೋಟಿಸ್ ಅನ್ನು ಬಿಡುಗಡೆ ಮಾಡಿಲ್ಲ. ಆ ಒಂದು ಎಕ್ಸಾಮ್ ಅನ್ನ ನಾವು ಇದೇ ಡೇಟಿಗೆ ತಗೋತೀವಿ ಅಂತ ಯಾವುದೇ ರೀತಿಯಾಗಿ ಒಂದು ನೋಟಿಸ್ ಅನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನಾದ್ರು ಎಕ್ಸಾಮ್ ಇದ್ರ ಆಫೀಷಿಯಲ್ ಆಗಿ ಯಾವುದೇ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿಲ್ಲ. ಅದಕ್ಕೋಸ್ಕರ ಎಲ್ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಯಾವುದೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಇದಕ್ಕೂ ಮುಂಚೆ ಅವರು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ಆಗಸ್ಟ್ ಮತ್ತು ಜುಲೈ ಒಳಗಡೆ ಆಗಿ ನಾವು ಒಂದು ಎಕ್ಸಾಮ್ ನ ನಡೆಸ್ತೀವಿ ಅಂತ ಮೊದಲದಾಗಿ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು. ಅದು ಫಸ್ಟ್ ನೋಟಿಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮತ್ತೊಂದು ನೋಟಿಸ್ ಕೂಡ ಬಿಡುಗಡೆ ಮಾಡಿದ್ರು. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತ್ ಅಲ್ಲಿ ನಾವು ಎಕ್ಸಾಮ್ ನ ನಡೆಸ್ತೀವಿ ಅಂತ ಅದು ಎರಡನೇ ನೋಟಿಸ್ ಆಗಿರುತ್ತೆ. ಆ ಒಂದು ನೋಟಿಸ್ ನ ಪ್ರಕಾರ ಸೆಪ್ಟೆಂಬರ್ ಒಳಗಡೆ ಆಗಿ ಎಕ್ಸಾಮ್ ನಡೀಬಹುದು. ಆದ್ರೆ ಮತ್ತೆ ಅಫಿಷಿಯಲ್ ಆಗಿ ಅವರು ಯಾವುದೇ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಎಕ್ಸಾಮಿನೇಷನ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಈ ಒಂದು ಮಂತ್ ಒಳಗಡೆ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಕೊಟ್ಟಿದ್ರು. ಅದರ ಬಗ್ಗೆ ನಿಮಗೆ ತಿಳಿಸಿದೀನಿ. ಇನ್ನು ಮೇನ್ ಆಗಿ ಮತ್ತೆ ಆರ್‌ಬಿ ಕಡೆಯಿಂದ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನಾದ್ರು ಎಕ್ಸಾಮಿನೇಷನ್ ಬಗ್ಗೆ ಅಪ್ಡೇಟ್ ಬಂದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ಮುಂದೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಅಫಿಷಿಯಲ್ ಆಗಿ ಯಾವುದೇ ಒಂದು ಮಾಹಿತಿಯನ್ನ ಬಿಟ್ಟಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾವುದೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಏನಾದ್ರು ಒಂದು ಎಕ್ಸಾಮ್ ನ ಕುರಿತು ಏನಾದ್ರು ನೋಟಿಸ್ ಬಂದ್ರೆ ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಆರ್‌ಬಿಯಲ್ಲಿ ಖಾಲಿ ಇರತಕ್ಕಂತ ಒಂದು ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ವೇಕೆನ್ಸಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದ್ರು ಆರ್‌ಬಿಯಲ್ಲಿ ಖಾಲಿ ಇರತಕ್ಕಂತ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ವೇಕೆನ್ಸಿಗಳ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.